ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಚೇತನಾಚಾರ್ಯ. ಸಮಸ್ಯೆಗೊಂದು ಪರಿಹಾರ. ಇವತ್ತು ಕೂಡ ನಾನು ನಿಮಗೆ ಮತ್ತೊಂದು ಸಮಸ್ಯೆಗೆ ಪರಿಹಾರ ತಂದಿದ್ದೇನೆ. ಯಾವುದಪ್ಪ ಸಮಸ್ಯೆಗಳು ಅಂತ ಹೇಳ್ತಾ ಹೋದ್ರೆ, ಯಾರ ಮನೆಯಲ್ಲಿ ಬೇಗ ಮದುವೆಗಳಾಗಿರಲ್ಲ, ಯಾರ ಜಾತಕದಲ್ಲಿ ಸಪ್ತಮ ಶನಿ ಇರುತ್ತೆ, ಯಾರ ಜಾತಕದಲ್ಲಿ ಸಪ್ತಮ ಕುಜ ಇರುತ್ತೆ, ಅಷ್ಟಮ ಶನಿ, ಅಷ್ಟಮ ಕುಜ, ಮಾಂಗಲ್ಯ ದೋಷಗಳು, ಈ ರೀತಿ ಹಲವಾರು ದೋಷಗಳನ್ನ ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ, ಕೆಲವೊಂದು ಮನೆಯಲ್ಲಿ ನೋಡಿ 30 ವರ್ಷ ಆದ್ರೂ ಕೂಡ ಅವರಿಗೆ ಕಂಕಣ ಭಾಗ್ಯನೇ ಕೂಡಿರಲ್ಲ, ಮದುವೆ ಯೋಗಗಳು ಕೂಡ ಬಂದಿರಲ್ಲ, ಮದುವೆಗಳು ಸೆಟ್ ಆಗ್ತಾ ಇರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಮಂತ್ರ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ, ಸರ್ ಈ ಮಂತ್ರದಿಂದ ನಮಗೆ ಏನ್ ಸಿಗುತ್ತೆ ಫಲ ಅಂತಂದ್ರೆ, ನೋಡಿ, ಯಾರ ಮನೆಯಲ್ಲಿ ಸಾಲದ ಬಾಧೆ ಜಾಸ್ತಿ ಇರುತ್ತೆ, ಅವರು ಕೂಡ ಈ ಮಂತ್ರವನ್ನು ಹೇಳೋದ್ರಿಂದ 100% ಅವರಿಗೆ ಸಾಲದ ಬಾಧೆ 100% ರಿಮೂವ್ ಆಗ್ತಾ ಹೋಗುತ್ತೆ. ಸರ್ ಮತ್ತೆಲ್ಲ ಯಾರಿಗೆ ನಿಮಗೆ ಇದ್ರ ಬೆನಿಫಿಟ್ ಇದೆ ಅಂತಂದ್ರೆ, ನೋಡಿ, ಯಾರಿಗೆ ತನ್ನ ಮುಖ ಚೆನ್ನಾಗಿರ್ಬೇಕು, ತನ್ನ ಮುಖ ಕಾಂತಿಯಾಗಿರ್ಬೇಕು, ತನ್ನ ಶರೀರ ಸೌಖ್ಯ ಇರಬೇಕು ಅನ್ನೋದು ತುಂಬಾ ಜನ ಇರುತ್ತೆ. ಅಂಥವ್ರು ಕೂಡ ಈ ಒಂದು ಮಂತ್ರ ಹೇಳೋದ್ರಿಂದ ನಿಮ್ಮ ಒಂದು ಶರೀರ ಸೌಖ್ಯ ಆಗ್ತಾ ಹೋಗುತ್ತೆ, ನಿಮ್ಮ ಒಂದು ಶರೀರದ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ, ನೋಡಿ, ತುಂಬಾ ಜನ ಹೇಳ್ತಾರೆ, ಸರ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆದ್ರೂ ಸ್ವಲ್ಪ ದಿವಸ ಬಿಸ್ನೆಸ್ ಚೆನ್ನಾಗಿ ನಡೀತು, ಸ್ವಲ್ಪ ದಿವಸ ಆದ್ಮೇಲೆ ಡಲ್ ಆಯ್ತು. ಕಾರಣ ಏನಪ್ಪಾ ಅಂದ್ರೆ ದೃಷ್ಟಿ ದೋಷ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಕೂಡ ಹಾಳಾಗ್ತಿರೋದು ದೃಷ್ಟಿ ದೋಷದಿಂದ. ಒಂದು ದೃಷ್ಟಿ ದೋಷವನ್ನ ನಾವು ತಗೋಬೇಕು ಅಂತಂದ್ರೆ, ನಾವು ದೃಷ್ಟಿ ತೆಗೆದ್ರಿಂದ ದೃಷ್ಟಿ ದೋಷ ಹೋಗಲ್ಲ, ನಮ್ಮ ದೇಹವನ್ನ, ನಮ್ಮ ಶರೀರವನ್ನ ರಕ್ಷಣೆ ಮಾಡ್ಕೋಬೇಕು. ಆವಾಗಿನ ಕಾಲದಲ್ಲಿ ಹೇಗೆ ತನ್ನ ದೇಹಗಳಿಗೆ ಕರ್ಣಕುಂಡಲಗಳು, ಕವಚಗಳು ಇದ್ವೋ ಪ್ರತಿಯೊಬ್ಬ ಧನುರ್ಧಾರಿಗಳ ಹತ್ರ, ಅದೇ ರೀತಿ ನಮ್ಮ ದೇಹವನ್ನ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ನಮ್ಮ ದೇಹಗಳಿಗೆ ನಾವು ಕವಚವನ್ನ ಮಾಡ್ಕೋಬಹುದಾಗಿದೆ. ಹಾಗಾಗಿ ಇದನ್ನ ನಾವು ಶರೀರ ರಕ್ಷಣೆಗೂ ಕೂಡ ನಾವು ಯೂಸ್ ಮಾಡ್ಕೋಬಹುದು, ಅಥವಾ ಶರೀರಕ್ಕೆ ಬರುವಂತಹ ಕಂಟಕಗಳಿಂದಲೂ ಈ ಒಂದು ಮಂತ್ರದಿಂದ ನಾವು ರಿಮೂವ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ, ಏನಾದರೂ ವಾಮಾಚಾರ ಆಗಿದ್ರೆ, ಅಭಿಚಾರ ಆಗಿದ್ರೆ, ಅಥವಾ ನಮಗೇನಾದ್ರು ಉಚ್ಚಾಟನ ಮಾಡಿದ್ರೆ, ನಮಗೇನಾದ್ರೂ ಹಲವಾರು ರೀತಿಯಾದಂತಹ ವಿದ್ಯೆಗಳಿಂದ, ನಮ್ಮನ್ನ ತಂತ್ರಗಳಿಂದ ಕಟ್ಟ ಹಾಕಿದ್ರೆ, ಭೇದನ ಮಾಡಿದ್ರೆ, ನಮ್ಮನ್ನ ಸ್ತಂಭನ ಮಾಡಿದ್ರೆ, ಈ ಒಂದು ಮಂತ್ರವನ್ನ ನಾವು ಹೇಳೋದ್ರಿಂದ ಸ್ವಲ್ಪನಾದ್ರೂ ನಮಗೆ ಕೊಂಚ ರಿಲೀಫ್ ಸಿಗ್ತಾ ಹೋಗುತ್ತೆ. ಆ ಒಂದು ಮಂತ್ರ ಬಂದ್ಬಿಟ್ಟು ಗೌರೀಶ್ವರ ಶಿವ ಮಂತ್ರ ಅಂತ ಹೇಳ್ಬಿಟ್ಟು, ಈ ಒಂದು ಗೌರೀಶ್ವರ ಶಿವ ಮಂತ್ರವನ್ನ ನಾವು ಪ್ರತಿ ದಿವಸ 333 ಬಾರಿ 55 ದಿವಸಗಳ ಒಂದು ವ್ರತವನ್ನು ಮಾಡ್ಬಿಟ್ಟು ಈ ಒಂದು ಮಂತ್ರವನ್ನ ನಾವು ಹೇಳೋದ್ರಿಂದ 100% ನಮಗೆ ಫಲ ಸಿಗ್ತಾ ಹೋಗುತ್ತೆ. ಆ ಒಂದು ಮಂತ್ರ ಬಂದ್ಬಿಟ್ಟು ಓಂ ರೀಂ ಓಂ ನಮಃ ಶಿವಾಯ ರೀಂ. ಇನ್ನೊಂದ್ಸಲ ಕೇಳಿಸ್ಕೊಳ್ರಿ, ಓಂ ರೀಂ ಓಂ ನಮಃ ಶಿವಾಯ ರೀಂ. ಈ ಒಂದು ಮಂತ್ರವನ್ನ ಪ್ರತಿ ದಿವಸ ನೀವು 333 ಬಾರಿ 55 ದಿವಸಗಳ ವ್ರತವನ್ನು ಆಚರಣೆ ಮಾಡೋದ್ರಿಂದ 100% ನಿಮಗೆ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತಾ ಹೋಗುತ್ತೆ. ಸರ್ ಈ ಮಂತ್ರವನ್ನು ಹೇಗೆ ಹೇಳ್ಬೇಕಂತಂದ್ರೆ, ಪೂರ್ವಾಭಿಮುಖವಾಗಿ ಕುಳಿತುಬಿಟ್ಟು ಈ ಒಂದು ಮಂತ್ರ ಹೇಳುವಂತ ಸಂದರ್ಭದಲ್ಲಿ ಶಿವನ ಒಂದು ಚಿತ್ರಪಟ ಆಗಿರ್ಬೋದು, ಅಥವಾ ಒಂದು ಶಿವನ ಒಂದು ಚಿತ್ರಲಿಂಗ ಆಗಿರ್ಬೋದು, ಅಥವಾ ಶಿವನ ಒಂದು ಲಿಂಗ ಆಗಿರ್ಬೋದು, ಅದು ವಿಭೂತಿಯಲ್ಲಾಗಿರ್ಬೋದು, ಅಥವಾ ಶುದ್ಧ ಬೆಳ್ಳಿಯಲ್ಲಾಗಿರ್ಬೋದು, ಅಥವಾ ಪಾದರಸದಲ್ಲಾಗಿರ್ಬೋದು, ಅಥವಾ ಕಂಚಿಂದ ಆಗಿರ್ಬೋದು, ಅಥವಾ ಇತ್ತಳದಾಗಿರ್ಬೋದು, ಯಾವ ಶಿವಲಿಂಗ ಆದ್ರೂ ಪರವಾಗಿಲ್ಲ. ಒಂದು ಶಿವಲಿಂಗದ ಮುಂದೆ ಕೂತ್ಕೊಂಡ್ಬಿಟ್ಟು ನಾವು ಈ ಒಂದು ಮಂತ್ರವನ್ನ ಪ್ರತಿ ದಿವಸ 333 ಬಾರಿ ಹೇಳೋದ್ರಿಂದ ನಿಮಗೆ 55 ದಿವಸದ ಒಳಗಡೆ ಫಲ ಪ್ರಾಪ್ತಿ ಆಗುತ್ತೆ. ನಿಮ್ಮ ಒಂದು ಕೋರಿಕೆಗಳು ಈಡೇರುತ್ತೆ. ನಿಮ್ಮಲ್ಲಿ ಯಾವುದೇ ರೀತಿ ದೋಷಗಳಿದ್ರು ಕೂಡ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ 100% ನಿಮಗೆ ಫಲವನ್ನು ಕಾಣಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಈ ಒಂದು ವಿಚಾರದಿಂದ ಉತ್ತಮವಾದಂತಹ ಫಲ ಸಿಗ್ತಾ ಹೋಗ್ಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.